ಗುಡ್ ಮಾರ್ನಿಂಗ್. ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದೊಳೋದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಅಕ್ಕ ಬಂದುಬಿಟ್ಟು ಅಲ್ಲಿವರೆಗೂ ಎಚ್ಚರನೇ ಇಲ್ಲ. ಎದ್ದು ಫ್ರೆಶ್ ಅಪ್ ಆಗಿ ಭಗವದ್ಗೀತೆ ಓದೋದಕ್ಕೆ ಅಂತ ಕೂತ್ಕೊಂಡೆ. ಭಗವದ್ಗೀತೆಯಲ್ಲಿ ಪ್ರಸ್ತಾವನೆ 11 ಪ್ರಜ್ಞೆ ಏನು, ನಾನು ಇದ್ದೇನೆ ಎನ್ನುವುದೇ ಇದರ ಅರ್ಥ. ಹಾಗಾದರೆ ನಾನು ಯಾರು? ಕಲುಷಿತ ಪ್ರಜ್ಞೆಯಲ್ಲಿ ನಾನು ಇದ್ದೇನೆ ಎನ್ನುವುದರ ಅರ್ಥ ನನ್ನ ಕಣ್ಣು ಕಾಣುವುದಕ್ಕೆಲ್ಲ ನಾನೇ ಪ್ರಭು, ಭೋಗಿಸುವವನು ನಾನೇ ಎನ್ನುವುದು ಇದರ ಅರ್ಥ. ಭಗವದ್ಗೀತೆ ಓದೋದನ್ನು ಮುಗಿಸಿ ಆಫೀಸಿಗೆ ಟೈಮ್ ಆಯಿತು ಅಂತ ರೆಡಿ ಆಗೋಕ್ಕೆ ಹೋದೆ. ರೆಡಿಯಾಗಿ ಅಮ್ಮ ಮೆಂತೆ ಬಾತ್ ಮಾಡಿದರು. ತಿಂದು ಆಫೀಸಿಗೆ ಹೋಗೋಣ ಅಂತ ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ದು ಅನುಕೂಲಕ್ಕಿಂತ ಅನನುಕೂಲನೇ ಜಾಸ್ತಿ ಆಗಿದೆ. ಟೈಮಿಗೆ ಸರಿಯಾಗಿ ಬಸ್ ಬರಲ್ಲ, ಬಂದರೂ ತುಂಬ ರಶ್ ಇರುತ್ತೆ. ಗಂಟೆಗೊಂದು ಬಸ್ ಬರುತ್ತೆ, ಎಷ್ಟೊತ್ತಾದರೂ ಬಸ್ ಬರಲೇ ಇಲ್ಲ ಅಂತ ಆಟೋ ಹತ್ತೋಕ್ಕೆ ಅಂತ ಹೋದೆ. ಅಷ್ಟೊತ್ತಿಗೆ ಬಸ್ ಬಂತು. ಹಾಗೆ ಬಸ್ ಹತ್ಕೊಂಡು ಕಂಪ್ನಿ ಕಡೆ ಹೊರಟೆ. ಇವತ್ತಿನ ವ್ಲಾಗ್ ಇದಾಗಿತ್ತು.